ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮಕ್ಕಳಿಗೆ ಎಲ್ಲರಿಗೂ ಇಷ್ಟವಾಗೋ ಥರ ಮನೆಯಲ್ಲೇ ಸುಲಭವಾಗಿ ಯಾವುದೇ ರೀತಿ ಓವನ್ ಇಲ್ಲದೆ ಮತ್ತು ಎಗ್ ಯೂಸ್ ಮಾಡದೆ ಚಾಕ್ಲೇಟ್ ಕಪ್ ಕೇಕ್ ಮಾಡೋದು ತೋರಿಸ್ಕೊಡ್ತೀನಿ. ಚಾಕ್ಲೇಟ್ ಅಂದ್ರೇ ಮಕ್ಕಳಿಗೆ ಇಷ್ಟ, ಅದರಲ್ಲೂ ಚಾಕ್ಲೇಟ್ ಕೇಕ್ ಅಂದರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು ಇದು 125 ಗ್ರಾಮ್ ಬರುತ್ತೆ. ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಕೊಕೋ ಪೌಡರ್ ಬೇಕಾಗುತ್ತೆ. ನೀವು ಯಾವ ಬ್ರ್ಯಾಂಡದಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಇಟ್ಟಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ. ಮೊಸರು ಬದಲು ನೀವು 2 ಮೊಟ್ಟೆ ಕೂಡ ಯೂಸ್ ಮಾಡ್ಕೋಬೋದು. 1/4 ಕಪ್ ಆಗೋಷ್ಟು ಚಾಕೋ ಚಿಪ್ಸ್ ತಗೊಂಡಿದ್ದೀನಿ. ಇದು ನಾರ್ಮಲ್ ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಮತ್ತು 1/4 ಕಪ್ ಎಣ್ಣೆ, 1 ಟೀ ಸ್ಪೂನ್ ವೆನಿಗರ್ ಬೇಕಾಗುತ್ತೆ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರು, ಮತ್ತು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಮತ್ತು ವೆನಿಲಾ ಎಸೆನ್ಸ್ 1 ಟೀ ಸ್ಪೂನು. ಕೇಕ್ ಮಾಡೋದಕ್ಕೆ ಈ ಥರ ಕಪ್ಗಳು ಆನ್ಲೈನಲ್ಲೇ ಸಿಗುತ್ತೆ. ಅದಿಲ್ಲ ಅಂದರೆ ನೀವು ಈ ಥರ ಟೀ ಕುಡಿಯೋಂಥ ಪೇಪರ್ ಕಪ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಸ್ಟೀಲ್ ಬೌಲ್ ಕೂಡ ಯೂಸ್ ಮಾಡ್ಕೊಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕುಕ್ಕರ್ ಇಲ್ಲ ಅಂದರೆ ಯಾವುದಾದ್ರೂ ಬಿರಿಯಾನಿ ಪಾತ್ರೆ ಅಥವಾ ಕಡಾಯಿ ಇರುತ್ತಲ್ಲ ಹಳೆಯದು, ಅದು ಕೂಡ ಯೂಸ್ ಮಾಡ್ಕೋಬೋದು. ಇದರೊಳಗೆ ಸ್ಟ್ಯಾಂಡ್ ಇಡ್ತಾಯಿದ್ದೀನಿ. ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ಥರ ಪಾತ್ರೆ ಇಡುವಂಥ ಸ್ಟ್ಯಾಂಡು ಅಥವಾ ಸ್ಟೀಲ್ ಬೌಲ್ನ ಉಲ್ಟದಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನಾನು ಈ ಥರ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದ್ರ ಮಧ್ಯದಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ನೀವು ಯಾವ ಪ್ಲೇಟ್ ಆದರೂ ಇಡ್ಬೋದು, ಅದಕ್ಕೆ ಸೈಜಿಗೆ ತಕ್ಕಂಗೆ ನೋಡಿ ಇಟ್ಕೊಳ್ಳಿ. ಹಾಗೆ ಕುಕ್ಕರ್ ಮುಚ್ಚಲಿಕ್ಕೆ ರಬ್ಬರು ಮತ್ತು ವಿಸಲ್ ಎರಡೂ ಯೂಸ್ ಮಾಡಬೇಡಿ. ಈಗ ಅದನ್ನು ಬಿಸಿಗೆ ಇಡ್ತೀನಿ. ಒಂದು 10 ನಿಮಿಷ ಬಿಸಿ ಆಗಬೇಕು. ಅದಾದಮೇಲೆ ಒಂದು ಬೌಲ್ಗೆ ಅರ್ಧ ಕಪ್ ಮೊಸರು, 1/4 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಕೇಕ್ ಅನ್ನೋದು ಫ್ಲಫಿಯಾಗಿ ಬರುತ್ತೆ, ಈಸಿಯಾಗಿ, ಮತ್ತು ಸ್ಪಾಂಜಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಒಂದು 2 ನಿಮಿಷ ಆದಮೇಲೆ ಕಲರು ಚೇಂಜ್ ಆಗಿದೆ, ಥಿಕ್ನೆಸ್ ಕೂಡ ಒಂಥರ ಲೈಟ್ ಡಾರ್ಕಾಗಿ ಬಂದಿದೆ. ಇವಾಗ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಿ. ಸುಮಾರು ಇಲ್ಲಿ 1 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಆಗೋಷ್ಟು ಕೋಕೋ ಪೌಡರು, 1/4 ಕಪ್ ಅಂದರೆ 4 ಟೇಬಲ್ ಸ್ಪೂನ್ ಆಗುತ್ತೆ ಕೋಕೋ ಪೌಡರು. ಇದಕ್ಕೆ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ. ಇವಾಗ ಎಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲೂ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ. ಸೋಡಾ ಬಂದ್ಬಿಟ್ಟು ನಾರ್ಮಲ್ ಮನೇಲಿರೋಂಥ ಸೋಡಾನೇ ಯೂಸ್ ಮಾಡ್ಕೋಬೋದು. ಇದೆಲ್ಲ ಹಾಕಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಹಾಲು ಇಷ್ಟಪಡಲ್ಲ, ಅಂಥವ್ರು ಬೇಕಂದರೆ ನೀರು ಕೂಡ ಮಿಕ್ಸ್ ಮಾಡ್ಕೊಬೋದು. ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ, ನೀರು ಹಾಕಿದ್ರೂ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಮತ್ತು ಕೆಲವರು ಮೊಸರು ಇಷ್ಟಪಡಲ್ಲ, ಅಂಥವ್ರು ಬೇಕಂದರೆ 2 ಮೊಟ್ಟೆನ ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಆನಂತರ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಮಿಕ್ಸರ್ ಇದ್ದರೆ ಅದರಲ್ಲೇ ನೀವು ಮಾಡ್ಕೊಬೋದು ಟೈಮ್ ಇದ್ದರೆ. ಈಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೇಕ್ ಬ್ಯಾಟರ್ ಅನ್ನೋದು ತೀರಾ ತೆಳ್ಳಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಈಗ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಚಾಕೋ ಚಿಪ್ಸನ್ನು 1 ಟೀ ಸ್ಪೂನ್ ವೆನಿಗರ್ ಹಾಕ್ಕೊತಾ ಇದ್ದೀನಿ. ವೆನಿಗರ್ ಹಾಕೋದ್ರಿಂದ ಕೇಕು ತುಂಬಾ ಸ್ಪಾಂಜಿಯಾಗಿ ಬರುತ್ತೆ. ನೀವು ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಅಥವಾ ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಕೊಬೋದು. ಈಗ ನಾನು ಪೇಪರ್ ಕಪ್ ಇರೋದ್ರಿಂದ ಸ್ಟೀಲ್ ಬೌಲಲ್ಲಿ ಅದನ್ನು ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಸ್ಟೀಲ್ ಕಪ್ಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಆನಂತರ ಕೇಕ್ ಬ್ಯಾಟರ್ನ ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ. ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. ಪೂರ್ತಿ ಅರ್ಧ ಹಾಕಿದ್ರೆ ಕೇಕು ಚಿಕ್ಕದಾಗುತ್ತೆ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೇಕ್ ಕರೆಕ್ಟಾಗಿ ಒಂದು ಶೇಪಿಗೆ ಬರುತ್ತೆ. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದಿಲ್ಲ ಅಂದರೆ ಟೀ ಕುಡಿಯೋಂಥ ಪೇಪರ್ ಕಪ್ಪಲ್ಲಿ ಕೂಡ ನೀವು ಮಾಡ್ಕೊಬೋದು, ಇಲ್ಲ ಸ್ಟೀಲ್ ಬೌಲಲ್ಲಿ ಕೂಡ ಮಾಡ್ಕೊಬೋದು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಈಗ ಕುಕ್ಕರ್ ಬಿಸಿಗೆ ಇಟ್ಟಿದ್ನಲ್ಲ, ಇದು ಬಿಸಿಯಾಗಿದೆ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಟಾಗ 10 ನಿಮಿಷ ಬಿಸಿ ಆದರೆ ಸಾಕು. ಇವಾಗ ನಾನು ಈ ಬೌಲ್ಗಳನ್ನ ಇಡ್ತಾಯಿದ್ದೀನಿ, ಕೇಕ್ ಬ್ಯಾಟರ್ ಬೌಲು. ಈಗ ಇದನ್ನು ಮುಚ್ಚಳ ಮುಚ್ಚಿ 5 ನಿಮಿಷ ಹೈ ಫ್ಲೇಮಲ್ಲಿ, 15 ನಿಮಿಷ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು, ಅಂದರೆ ಬೇಯಿಸ್ಕೊಬೇಕು. 5 ನಿಮಿಷ ಹೈ ಫ್ಲೇಮು, 15 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಕೇಕ್ ಆಗುತ್ತೆ. ಕುಕ್ಕರ್ಗೆ ವಿಸಲು ಮತ್ತು ರಬ್ಬರ್ ಎರಡೂ ಹಾಕೋಕ್ಕೆ ಹೋಗಬೇಡಿ. ಈಗ ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. 20 ನಿಮಿಷ ಆದಮೇಲೆ ಕೇಕ್ ಕರೆಕ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು. ಇವಾಗ ಇದು ಬೆಂದಿದೆ ಇಲ್ಲ ಅಂತ ಈ ಥರ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಕಡ್ಡಿ ಹಾಕಿ ಈ ಥರ ನಾನು ಅದನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಅಂಟು ಬಂದಿಲ್ಲ. ಇದು ಕರೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ಇದೇ ರೀತಿ ನೀವು ಓವನಲ್ಲಿ ಕೂಡ ಮಾಡ್ಕೋಬೋದು. ಓವನಲ್ಲಿ ಮಾಡೋದಾದರೆ 180 ಡಿಗ್ರಿಗೆ 15 ನಿಮಿಷಕ್ಕೆ ನೀವು ಕೇಕ್ ಮಾಡ್ಕೊಬೋದು. ಇವಾಗ ಇದು ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಇದು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ. ಬಿಸಿ ಇರೋವಾಗನೇ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬಿಸಿ ಇರೋವಾಗ ಕೇಕ್ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಮತ್ತು ಸ್ಪಾಂಜಿಯಾಗಿ ಬಂದಿರೋದಿಲ್ಲ. ಪೂರ್ತಿ ತಣ್ಣಗಾದ ಮೇಲೇ ನಿಮಗೆ
ಗೊತ್ತಾಗೋದು, ಫ್ಲೇವರು ಅಷ್ಟೇ ಮತ್ತು ಆ ಸ್ಪಾಂಜಿನೆಸ್ಸು ಅಷ್ಟೇ ನಿಮಗೆ ಗೊತ್ತಾಗೋದು. ಸೊ ಇದನ್ನು ನೀವು ಒಂದು ವಾರವರೆಗೂ 8 ಬಾಕ್ಸಲ್ಲಿ ಇಟ್ಕೊಂಡು ಮಕ್ಕಳು ಯಾವಾಗ ಕೇಳ್ತಾರೆ ಆವಾಗ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಓಪನ್ ಮಾಡಿ ತೋರಿಸ್ತೀನಿ, ಹಾಗೆ ಕಟ್ ಮಾಡಿ ಸಹನೂ ತೋರಿಸ್ತೀನಿ. ಅದರಲ್ಲೂ ನಾನು ಬೇರೆ ಥರ ಕೇಕೆಲ್ಲ ಕೇಳ್ತಾ ಇದ್ರೆ ಖಂಡಿತ ತೋರಿಸ್ತೀನಿ. ಯಾಕಂದರೆ ಈ ವರ್ಷ ಕ್ರಿಸ್ಮಸ್ಸು ಜನವರಿ 1ಗೆಲ್ಲ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಟೈಮು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಸಹ ಮನೇಲಿ ಇದೇ ರೀತಿ ಕೇಕ್ನ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.